ಹಲೋ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಈ ಕ್ಲಾಸಲ್ಲಿ ನಾವು ಡೈವರ್ಸಿಟಿ ಇನ್ ಲಿವಿಂಗ್ ವರ್ಲ್ಡ್ ಅನ್ನೋ ಪಾಠದ ಮೇಲೆ CETಗೆ ಯಾವ ರೀತಿಯ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ನೋಡೋಣ. ಸಾಮಾನ್ಯವಾಗಿ ಈ ಪಾಠವನ್ನು ನೀವು ಓದಿರ್ತೀರಿ. ಈ ಪಾಠವನ್ನು ನೀವು ಫಸ್ಟ್ ಇಯರ್ನಲ್ಲಿ ಓದಿ ಸೆಕೆಂಡ್ ಇಯರ್ನಲ್ಲಿ ರಿವೈಸ್ ಕೂಡ ಮಾಡಿರ್ಬೋದು. ಸೊ ಸಾಮಾನ್ಯವಾಗಿ 1ರಿಂದ 2 ಪ್ರಶ್ನೆಗಳು ಈ ಪಾಠದಲ್ಲಿ ಬರುತ್ತೆ. ಏನನ್ನು ನಾವು ಈ ಸೆಷನಲ್ಲಿ ಕಲಿತೀವಿ? ನಾರ್ಮಲಿ ದ ಇಂಪಾರ್ಟೆಂಟ್ ಟಾಪಿಕ್ಸ್ ಆಫ್ ದಿಸ್ ಚಾಪ್ಟರ್ ಈಸ್ ಬೈನಾಮಿಯಲ್ ನಾಮನ್ಕ್ಲೇಚರ್, ಟ್ಯಾಕ್ಸಾನಮಿ, ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್, ಟ್ಯಾಕ್ಸಾನಮಿಕ್ ಹೈರಾರ್ಕಿ ಆ್ಯಂಡ್ ಟ್ಯಾಕ್ಸಾನಮಿಕ್ ಏಡ್ಸ್. ಈಗ ಒಂದೊಂದನ್ನೇ ನಾವು ನೋಡ್ತಾ ಹೋಗೋಣ. ವಾಟ್ ಈಸ್ ಬೈನಾಮಿಯಲ್ ನಾಮನ್ಕ್ಲೇಚರ್? ಬೈನಾಮಿಯಲ್ ನಾಮನ್ಕ್ಲೇಚರ್ ಅಂತ ಹೇಳಿದ್ರೆ ಏನು? Scientific names are given to ensure the each organism to has only one name. ಪ್ರಾಣಿಗಳು ಅಥವಾ ಸಸ್ಯಗಳಿಗೆ ಇಡೀ ಪ್ರಪಂಚದಾದ್ಯಂತ ಒಂದೇ ಹೆಸರಿರಬೇಕು ಅನ್ನೋದನ್ನು ನಾವು ಬೈನಾಮಿಯಲ್ ನಾಮನ್ಕ್ಲೇಚರ್ ಮುಖಾಂತರ ಅದನ್ನು ನೇಮಿಂಗ್ ಮಾಡ್ತೀವಿ. ಹೇಗೆ? ಬೈನಾಮಿಯಲ್ ನಾಮನ್ಕ್ಲೇಚರ್ ಹ್ಯಾಸ್ 2 ಕಾಂಪೊನೆಂಟ್ಸ್. 2 ಭಾಗಗಳಿರುತ್ತೆ. ಒಂದು ಜೆನೆರಿಕ್ ನೇಮ್ ಆ್ಯಂಡ್ ಅದರ್ ಒನ್ ಈಸ್ ಸ್ಪೆಸಿಫಿಕ್ ಎಪಿಥೆಟ್. ಏನು ಜೆನೆರಿಕ್ ನೇಮ್ ಮತ್ತು ಸ್ಪೆಸಿಫಿಕ್ ಎಪಿಥೆಟ್ ಅಂತ ಹೇಳಿದ್ರೆ, ಜೆನೆರಿಕ್ ನೇಮ್ನ ನಾವು ಜೀನಸ್ ಅಂತಾನು, ಸ್ಪೆಸಿಫಿಕ್ ಎಪಿಥೆಟನ್ನು ಸ್ಪೀಸೀಸ್ ಅಂತಾನು ಕರಿತೇವೆ. ಹಾಗಾದರೆ ಈ ಒಂದು ಬೈನಾಮಿಯಲ್ ನಾಮನ್ಕ್ಲೇಚರ್ಗೆ ಏನು ರೂಲ್ಸ್ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಈ ಬೈನಾಮಿಯಲ್ ನಾಮನ್ಕ್ಲೇಚರ್ನ ಪ್ರಪೋಸ್ ಮಾಡಿದಂತಹ ಸೈಂಟಿಸ್ಟ್ ಯಾರು? ದ ಸೈಂಟಿಸ್ಟ್ ಹೂ ಪ್ರಪೋಸ್ಡ್ ದಿ ಬೈನಾಮಿಯಲ್ ನಾಮನ್ಕ್ಲೇಚರ್ ಈಸ್ ಕರೋಲಸ್ ಲಿನಿಯಸ್. ಕರೋಲಸ್ ಲಿನಿಯಸ್ ಅನ್ನುವಂತಹ ವಿಜ್ಞಾನಿ ಈ ಒಂದು ಬೈನಾಮಿಯಲ್ ನಾಮನ್ಕ್ಲೇಚರ್ನ ಬಗ್ಗೆ ನಮಗೆ ಪರಿಚಯವನ್ನು ಮಾಡಿಕೊಟ್ಟಿದ್ದು. ದೆನ್ ಯೂನಿವರ್ಸಲ್ ರೂಲ್ಸ್ ಆಫ್ ಬೈನಾಮಿಯಲ್ ನಾಮನ್ಕ್ಲೇಚರ್. ಹಾಗಾದರೆ ಏನೆಲ್ಲ ರೂಲ್ಗಳನ್ನು ಬಳಸಿ ನಾವು ಬೈನಾಮಿಯಲ್ ನಾಮನ್ಕ್ಲೇಚರನ್ನು ಮಾಡಬೇಕಾಗುತ್ತೆ? ಒಂದು, ಬಯಾಲಜಿಕಲ್ ನೇಮ್ಸ್ ಆರ್ ಲ್ಯಾಟಿನೈಸ್ಡ್ ಆರ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್. ದಟ್ ಮೀನ್ಸ್ ಈ ಒಂದು ಹೆಸರುಗಳನ್ನು ನಾವು ಲ್ಯಾಟಿನ್ ಭಾಷೆಯಿಂದನೇ ತಗೊಂಡಿರಬೇಕಾಗುತ್ತೆ. ಆಲ್ವೇಸ್ ದ ಫಸ್ಟ್ ನೇಮ್ ರೆಪ್ರೆಸೆಂಟ್ಸ್ ದ ಜೀನಸ್ ಆ್ಯಂಡ್ ವಿಚ್ ಸ್ಟಾರ್ಟ್ಸ್ ಫ್ರಮ್ ಕ್ಯಾಪಿಟಲ್ ಲೆಟರ್. ಅದೇ ಥರ ಸೆಕೆಂಡ್ ಕಾಂಪೊನೆಂಟ್ ಈಸ್ starts from small letter and that will be the specific epithet. ಹಾಗಾದರೆ ಜೀನಸ್ ಮತ್ತು ಸ್ಪೀಸೀಸ್ ಅನ್ನುವ 2 ಭಾಗಗಳು ಬೈನಾಮಿಯಲ್ ನಾಮನ್ಕ್ಲೇಚರಲ್ಲಿ ಇರುತ್ತೆ. ಜೀನಸ್ ಕ್ಯಾಪಿಟಲ್ ಲೆಟರಿಂದಾನು, ಸ್ಪೀಸೀಸ್ ಅಥವಾ ಸ್ಪೆಸಿಫಿಕ್ ಎಪಿಥೆಟ್ ಸ್ಮಾಲ್ ಲೆಟರಿಂದಾನು ಪ್ರಾರಂಭ ಮಾಡಬೇಕು. ಅಲಾಂಗ್ ವಿತ್ ದಟ್ ಬೋತ್ ದ ನೇಮ್ಸ್ ಆರ್ ಸಪರೇಟ್ಲಿ ಅಂಡರ್ಲೈನ್ಡ್. ನೀವು ಬರೆದಂಥ ಹೆಸರನ್ನು ಪ್ರತ್ಯೇಕವಾಗಿ ನಾವು ಅಂಡರ್ಲೈನ್ ಮಾಡಬೇಕಾಗತ್ತೆ ನಾವು ಅದನ್ನು ಬರೆದಾಗ. ಅದರ್ವೈಸ್ ಇಫ್ ಯು ಆರ್ ಟೇಕಿಂಗ್ ದ ಪ್ರಿಂಟೆಡ್ ಥಿಂಗ್ಸ್, ಆಗ ನಾವು ಆ ಪ್ರಿಂಟೆಡ್ಗೆ ಇಟ್ಯಾಲಿಕ್ಸ್ ಫಾಂಟಲ್ಲಿ ತೋರಿಸ್ಬೇಕಾಗುತ್ತೆ. ಯಾಕೆ ಅಂದರೆ ದಾಟ್ ಇಂಡಿಕೇಟ್ಸ್ ದಿ ಆರಿಜಿನ್ ಆಫ್ ದಟ್ ಪರ್ಟಿಕ್ಯುಲರ್ ವರ್ಡ್. ಅಂದರೆ ಅದು ಯಾವ ಲ್ಯಾಂಗ್ವೇಜಿಂದ ಬಂದಿದೆ ಅನ್ನೋದನ್ನು ತೋರಿಸೋಕ್ಕೆ, ಎಸ್ಪೆಷಲಿ ದಿ ಆರಿಜಿನ್ ಆಫ್ ಲತಿನ್, ಅದು ಲತಿನ್ನಿಂದ ಬಂದಿದೆ ಅಂತ ತೋರಿಸಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಟೇಕ್ ಎನ್ ಎಕ್ಸಾಂಪಲ್, ಮ್ಯಾಂಗೋ ಟ್ರೀ. ಮ್ಯಾಂಗೋ ಟ್ರೀನ ನಾವು ಕಾಮನ್ ನೇಮ್, ಅದು ಮಾವಿನ ಮರದ ಹೆಸರು. ಆದರೆ ಅದರ ಸೈಂಟಿಫಿಕ್ ನೇಮ್ ಏನಿದೆ ಬೈನಾಮಿಯಲ್ ನಾಮನ್ಕ್ಲೇಚರ್? ಮ್ಯಾಂಜಿಫೆರಾ ಇಂಡಿಕಾ. ಹಾಗಾದರೆ ಮ್ಯಾಂಜಿಫೆರಾ ಅನ್ನೋದನ್ನು ನಾವು ಜೀನಸ್ ಪಾರ್ಟ್ ಅಂತಾನು, ಇಂಡಿಕಾ ಅನ್ನುವಂಥದ್ದನ್ನು ನಾವು ಸ್ಪೀಸೀಸ್ ಪಾರ್ಟ್ ಅಂತಾನು ಕರಿಬೋದು. ಅಬ್ಸರ್ವ್ ಮಾಡಿ, ಜೀನಸ್ component is started from capital letter and species with small letter. Please be noted, very important. ಅದೇ ಥರ ನಾವು ಜೀನಸ್ನ ಮ್ಯಾಂಜಿಫೆರಾ ಅಂತಲೂ ಸ್ಪೀಸೀಸ್ನ ಇಂಡಿಕಾ ಅಂತಲೂ ಕರಿತಾ ಇರುವಂಥದ್ದು ನೋಡ್ತಾ ಇದ್ದೇವೆ. ರೂಲ್ಗಳನ್ನು ಕೂಡ ಅಪ್ಲೈ ಮಾಡಿರೋದು ಅದು ಇಟಾಲಿಕ್ಸ್ನಲ್ಲಿ ಇರುವಂಥದ್ದು ನಮಗೆ ಕಾಣಿಸ್ತಾ ಇದೆ. ಕ್ಯಾಪಿಟಲ್ ಸ್ಮಾಲ್ ಲೆಟರ್ ಕೂಡ ನಮ್ಮ ಗಮನದಲ್ಲಿದೆ. ಹಾಗಾದರೆ ಲೆಟ್ ಅಸ್ ಟೇಕ್ ಎ ಕ್ವಿಕ್ ಕ್ವಶನ್ ನಾವು ಬಿಫೋರ್ ಎಂಟರಿಂಗ್ ಟು ಟ್ಯಾಕ್ಸಾನಮಿ. ಒಂದು ಪ್ರಶ್ನೆ ಕಾಣ್ತಾ ಇದೆ. ಸೈಂಟಿಫಿಕ್ ನೇಮ್ ಆಫ್ ವೀಟ್ ಈಸ್ ಅಂದರೆ
ಗೋಧಿ, ನಾವೆಲ್ಲ ಚಪಾತಿ ಮಾಡಲಿಕ್ಕೆ ಬಳಸ್ತೇವಲ್ವ ಗೋಧಿ ಗಿಡದ ವೈಜ್ಞಾನಿಕ ಹೆಸರೇನು? ಆಪ್ಷನ್ ಎ ಟ್ರೈಟಿಕಮ್ ಎಸ್ಟಿವಮ್, ಬಿ ಟ್ರೈಟಿಕಮ್ ಎಸ್ಟಿವಮ್, ಅಗೇನ್ ಸಿ ಟ್ರೈಟಿಕಮ್ ಎಸ್ಟಿವಮ್, ಡಿ ಟ್ರೈಟಿಕಮ್ ಎಸ್ಟಿವೋಮ್. ಹಾಗಾದರೆ 4ರಲ್ಲಿ ಸರಿಯಾದ ಉತ್ತರ ಯಾವುದು? ಇದನ್ನು ನಾವು ಒನ್ ಶುಡ್ ಆನ್ಸರ್ ದಿಸ್ ಕ್ವಶನ್ ವೆನ್ ದೇ ಹ್ಯಾವ್ ಗುಡ್ ನಾಲೆಜ್ ವಿತ್ ಬೈನಾಮಿಯಲ್ ನಾಮನ್ಕ್ಲೇಚರ್. ಬೈನಾಮಿಯಲ್ ನಾಮನ್ಕ್ಲೇಚರಲ್ಲಿ ನಿಮಗೆ ಐಡಿಯಾ ಇದ್ದಾಗ ಈ ಪ್ರಶ್ನೆಯನ್ನು ಉತ್ತರ ಕೊಡ್ಬೋದು. ಹೇಗೆ ನೋಡಿ, ಎಸ್ಟಿವೋಮ್ ಈಸ್ ದ ರೈಟ್ ವರ್ಡ್, ನಾಟ್ ಎಸ್ಟಿಓಮ್. ಹಾಗಾದರೆ ಇಮಿಡಿಯೇಟಾಗಿ ಆಪ್ಷನ್ ಡಿ ಬರೋದಿಲ್ಲ. ಕಾರಣ ಏನಂದರೆ ಸ್ಪೆಲ್ಲಿಂಗಲ್ಲೂ ಕೂಡ ನೋಡಬೇಕಾಗುತ್ತೆ, ಅದು ಎಸ್ಟಿವಮ್ ಬದಲಿ ಎಸ್ಟಿವೋಮ್ ಆಗಿದೆ. ಇನ್ನು ಉಳಿದ 3ರಲ್ಲಿ ನಾವು ನೋಡುವಾಗ ಯು ಕ್ಯಾನ್ ಕಂಪೇರ್ ದ ಫಸ್ಟ್ ವಿತ್ ದಿ ಸೆಕೆಂಡ್. ಟ್ರೈಟಿಕಮ್ ಎಸ್ಟಿವಮ್ ಸೇಮ್ ಇದೆ, ಬಟ್ ಇದು ಬೈನಾಮಿಯಲ್ ನಾಮನ್ಕ್ಲೇಚರ್ ರೂಲ್ಸನ್ನು ಮೇಂಟೈನ್ ಮಾಡಿಲ್ಲ. ಬಿಕಾಸ್ ದಿ ಫಸ್ಟ್ ಲೆಟರ್ ಶುಡ್ ಬಿ ಸ್ಟಾರ್ಟ್ ಫ್ರಮ್ ಕ್ಯಾಪಿಟಲ್ ಲೆಟರ್ ಆ್ಯಂಡ್ ಸೆಕೆಂಡ್ ವಿತ್ ಸ್ಮಾಲ್ ಲೆಟರ್. ಬಟ್ ಇಲ್ಲೇನಾಗಿದೆ, ಸ್ಪೀಸೀಸ್ ಪಾರ್ಟ್ ಕೂಡ ಕ್ಯಾಪಿಟಲ್ ಲೆಟ್ರಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಡೆಫಿನೆಟ್ಲಿ ದಿಸ್ ವಿಲ್ ಆಲ್ಸೋ ಬಿ ರಾಂಗ್ ಆನ್ಸರ್. Then you come for the third part. It is very simple. First letter itself should start from capital letter, but it is started from small letter. That is why this is also not an answer. ಹಾಗಾದರೆ ಇಷ್ಟು ಮೈಕ್ರೋ ಅಬ್ಸರ್ವೇಷನ್ನ ನಂತರ ನನಗೆ ಗೊತ್ತಾಗ್ತಾ ಇದೆ, ದ ಸೈಂಟಿಫಿಕ್ ನೇಮ್ ಆಫ್ ವೀಟ್ ಈಸ್ ಟ್ರೈಟಿಕಮ್ ಎಸ್ಟಿವಮ್. ಇಲ್ಲಿ ಬೈನಾಮಿಯಲ್ ನಾಮನ್ಕ್ಲೇಚರ್ನ ರೂಲ್ಸ್ನಲ್ಲಿ ಇರುವಂತಹ ಒಂದೇ ಆಪ್ಷನ್ ಎ. ಸೊ ಈ ಥರ ನೀವು ಗುರುತಿಸಬೇಕಾಗುತ್ತೆ. Let us see what is a taxonomy. It is the branch of biology deals with the study of identification, nomenclature and classification of organisms. ಹಾಗಾದರೆ ಐಡೆಂಟಿಫೈ ಮಾಡಬೇಕು, ಅದನ್ನು ನಾವು ನೇಮಿಂಗ್ ಮಾಡಬೇಕು, ಅದನ್ನು ಒಂದು ಗ್ರೂಪಲ್ಲಿ ಇಡಬೇಕು ಅಂದರೆ ಅದರ ಕ್ಯಾರೆಕ್ಟರ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನೇ ನಾವು ಕ್ಯಾರೆಕ್ಟರೈಸೇಷನ್ ಅಂತ ಕರಿತೀವಿ. ಹಾಗಾದರೆ ಪ್ರಾಣಿಗಳನ್ನು ಅವುಗಳ ಗುಣದ ಆಧಾರದ ಮೇಲೆ ನಾವು ಪ್ರತ್ಯೇಕಪಡಿಸಿ ಅವುಗಳಿಗೆ ಹೆಸರನ್ನು ಕೊಟ್ಟು ಅವುಗಳನ್ನು ಒಂದು ಕಡೆ ಇಡೋದನ್ನು ನಾವು ಟ್ಯಾಕ್ಸಾನಮಿ ಅಂತ ಕರಿತೇವೆ. ವಾಟ್ ಈಸ್ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್? ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಆರ್ ನಥಿಂಗ್ ಬಟ್ ಹಿಯರ್ ವಿ ಹ್ಯಾವ್ ಟು ಕ್ಲಾಸಿಫೈ ದ ಆರ್ಗ್ಯಾನಿಸಮ್ಸ್ ಅಂಡರ್ ಡಿಫ್ರೆಂಟ್ ಕ್ಯಾಟಗರೀಸ್ ವಿತ್ ವೇರಿಯಸ್ ರ್ಯಾಂಕ್ಸ್. ದೋಸ್ ಆರ್ ಟುಗೆದರ್ಲಿ ನೋನ್ ಆ್ಯಸ್ ಟ್ಯಾಕ್ಸಾನಮಿಕ್ ಹೈರಾರ್ಕಿ. ಹಾಗಾದರೆ ಕೆಲವೊಂದು ಕ್ಯಾಟಗರಿಗಳನ್ನು ಬಳಸಿ ನಾವು ಒಂದು ಪ್ರಾಣಿಯನ್ನು ಅಥವಾ ಪಕ್ಷಿಯನ್ನು ನಾವು ಕ್ಲಾಸಿಫೈ ಮಾಡಬೇಕಾಗುತ್ತೆ. ಅದನ್ನೇ ನಾವು ಟ್ಯಾಕ್ಸಾನಮಿಕ್ ಹೈರಾರ್ಕಿ ಅಂತ ಕರಿತೀವಿ. ಆ ಟ್ಯಾಕ್ಸಾನಮಿಕ್ ಹೈರಾರ್ಕಿಯಲ್ಲಿರುವ ಪ್ರತಿಯೊಂದು ಟ್ಯಾಕ್ಸಾನ್ ಅಥವಾ ಪ್ರತಿಯೊಂದು ರ್ಯಾಂಕನ್ನು ನಾವು ಟ್ಯಾಕ್ಸಾನ್ ಅಂತ ಹೇಳಿ ಕರಿತೀವಿ. ದೆನ್ ವಾಟ್ ಈಸ್ ಸ್ಪೀಸೀಸ್? ಸ್ಪೀಸೀಸ್ ಅಂದರೆ ಏನು? It is the group of individuals, please note it, it is the group of individual organisms which are similar in characters. Then they can produce same type of offsprings. ಒಂದೇ ಗುಣಲಕ್ಷಣಗಳನ್ನು ಹೊಂದಿರುವ ಒಂದೇ ರೀತಿಯ ಮರಿಗಳನ್ನು ಕೊಡುವಂತಹ ಪ್ರಾಣಿಗಳನ್ನು ಒಟ್ಟಾಗಿ ನಾವು ಒಂದು ಸ್ಪೀಸೀಸ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಮ್ಯಾಂಜಿಫೆರಾ ಇಂಡಿಕಾ, ಇಟ್ ಈಸ್ ಒನ್ ಆಫ್ ದ ಬೈನಾಮಿಯಲ್ ನಾಮನ್ಕ್ಲೇಚರ್ ಸೈಂಟಿಫಿಕ್ ನೇಮ್ ಫಾರ್ ಮ್ಯಾಂಗೋ ಟ್ರೀ. ಅದೇ ಥರ ಸೊಲನಮ್ ಟ್ಯುಬೆರೋಸಮ್ ಅಂದರೆ ಪೊಟ್ಯಾಟೊ ಗಿಡಕ್ಕೆ ಇರುವ ಹೆಸರು. ಪ್ಯಾಂಥೆರೋಲಿಯೋ ಅಂತ ಅಂದರೆ ಅದು ಸಿಂಹಕ್ಕೆ ಇರುವಂತಹ ಅಥವಾ ಲಯನ್ನಿಗೆ ಇರುವಂತಹ ಹೆಸರು. ಇಲ್ಲಿ ನಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ, ಜೀನಸ್, ಸ್ಪೀಸೀಸ್, ಜೀನಸ್, ಸ್ಪೀಸೀಸ್, ಜೀನಸ್, ಸ್ಪೀಸೀಸ್. ಹಾಗಾದರೆ ಆಯಾ ಪ್ರಾಣಿಗಳಿಗೆ ಸಂಬಂಧಪಟ್ಟ ಹಾಗೆ ಸ್ಪೀಸೀಸ್ ಕೂಡ ಬೇರೆಯೇ ಇರುತ್ತೆ ಅನ್ನೋದು ಈ ಒಂದು ಸ್ಲೈಡಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಎಸ್ ಡಿಯರ್ ಸ್ಟೂಡೆಂಟ್ಸ್, ಇಟ್ ಈಸ್ ಸಮ್ ವಾಟ್ ವೆರಿ ಇಂಪಾರ್ಟೆಂಟ್ ಟು ಯು. ಇಲ್ಲಿ ನಾವು ನೋಡಬೇಕಾಗುತ್ತೆ ಯಾವ ರೀತಿಯಲ್ಲಿ ಹೈರಾರ್ಕಿಗಳನ್ನು ಕೊಟ್ಟಿದ್ದಾನೆ. ಸ್ಪೀಸೀಸ್ ಟು ಕಿಂಗ್ಡಮ್. ನೋಡಿ, ವಾಟ್ ಈಸ್ ಸ್ಪೀಸೀಸ್? ಈಗ ತಾನೇ ಹೇಳಿದೆ ನಾನು, ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ವಿತ್ ಸಿಮಿಲರ್ ಕ್ಯಾರೆಕ್ಟರ್ಸ್ ಆ್ಯಂಡ್ ವಿಚ್ ಪ್ರೊಡ್ಯೂಸ್ ಸೇಮ್ ಟೈಪ್ ಆಫ್ ಆರ್ಗ್ಯಾನಿಸಮ್ಸ್. ಇದನ್ನು ನಾವು ಏನಂತ ಕರೆದ್ವಿ? ಸ್ಪೀಸೀಸ್ ಅಂತ ಕರೆದ್ವಿ. ಹಾಗಾದರೆ ಜೀನಸ್ಸಿಗೆ ಏನಂತ ಇದೆ ನೋಡ್ಬಿಡೋಣ. ಎಸ್, ಜೀನಸ್ ಅಂತ ಹೇಳಿದ್ರೆ ಏನು? ಜೀನಸ್ ಅಂತ ಹೇಳಿದ್ರೆ, ಸೊ ಗ್ರೂಪ್ ಆಫ್ ಸ್ಪೀಸೀಸ್ ದೆ ಕಮ್ಸ್ ಅಂಡರ್ ಎ ಪರ್ಟಿಕ್ಯುಲರ್ ಜೀನಸ್. ಹಲವಾರು ರೀತಿಯ ಬೇರೆ ಬೇರೆ ಸ್ಪೀಸೀಸ್ಗಳು ಒಟ್ಟಾಗಿ ಬರುವ ಒಂದು
ರ್ಯಾಂಕ್ ಅಥವಾ ಟ್ಯಾಕ್ಸಾನನ್ನು ಜೀನಸ್ ಅಂತೇವೆ. ಅದೇ ರೀತಿ ಗ್ರೂಪ್ ಆಫ್ ಜೀನಸ್ ವಿಚ್ ಕಮ್ಸ್ ಅಂಡರ್ ಒನ್ ಫ್ಯಾಮಿಲಿ, ಗ್ರೂಪ್ ಆಫ್ ಫ್ಯಾಮಿಲೀಸ್ ಕಮ್ಸ್ ಅಂಡರ್ ಒನ್ ಆರ್ಡರ್, ಆ್ಯಂಡ್ ಗ್ರೂಪ್ ಆಫ್ ಆರ್ಡರ್ಸ್ ಮೇ ಕಮ್ಸ್ ಅಂಡರ್ ಒನ್ ಕ್ಲಾಸ್, ಆ್ಯಂಡ್ ಗ್ರೂಪ್ ಆಫ್ ಕ್ಲಾಸ್ ಮೇ ಕಮ್ಸ್ ಅಂಡರ್ ಎ ಫೈಲಮ್ ಆರ್ ಡಿವಿಷನ್, group of phyla otherwise division which comes under the largest hierarchy is known as kingdom. ಇದರಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಒನ್ಸ್ ಯು ಶುಡ್ ಕಂಪ್ಲೀಟ್ಲಿ ಥರೋ ವಿತ್ ದಿಸ್ ಫ್ಲೋ ಚಾರ್ಟ್, ಐದರ್ ಸ್ಪೀಸೀಸ್ ಟು ಕಿಂಗ್ಡಮ್ ಆರ್ ಕಿಂಗ್ಡಮ್ ಟು ಸ್ಪೀಸೀಸ್. ಯಾವಾಗ ನೀವು ಸ್ಪೀಸೀಸ್ ಟು ಕಿಂಗ್ಡಮ್ ಹೋಗ್ತೀರಿ, ಡೆಫಿನೆಟ್ಲಿ ಸ್ಪೆಸಿಫಿಸಿಟಿ ವಿಲ್ ಬಿ ಡಿಕ್ರೀಸಸ್ ವೇರ್ ಲಾಟ್ಸ್ ಆಫ್ ಕ್ಯಾರೆಕ್ಟರ್ಸ್ ವಿಲ್ ಇನ್ಕ್ರೀಸ್. ಬಟ್ ವೆನ್ ಯು ಕಮ್ ಡೌನ್ ಟು ಸ್ಪೀಸೀಸ್, ದಟ್ ಮೀನ್ಸ್ ಟುವಾರ್ಡ್ಸ್ ಸ್ಪೀಸೀಸ್, ಅಲ್ಲಿ ನಿಮಗೆ ಗುಣಲಕ್ಷಣಗಳು ಸ್ಪೆಸಿಫೈ ಆಗ್ತಾ ಹೋಗ್ತವೆ. ದೆನ್ ಲಾರ್ಜೆಸ್ಟ್ ಟ್ಯಾಕ್ಸಾನ್ ಈಸ್ ದಿ ಕಿಂಗ್ಡಮ್ ಆ್ಯಂಡ್ ಲೋಯೆಸ್ಟ್ ಟ್ಯಾಕ್ಸಾನ್ ಈಸ್ ಸ್ಪೀಸೀಸ್ ಅನ್ನೋದನ್ನು ಇದರಿಂದ ನಾವು ಗುರುತಿಸಬೇಕಾಗತ್ತೆ. ಅಂದರೆ ಫೈಲಮ್ ಅಥವಾ ಡಿವಿಷನ್ ಅಂದರೆ ನಿಮ್ಗೆ ಹೇಳ್ಬಿಡ್ತೀನಿ ನಾನು. ಫೈಲಮ್ನ ಏನಕ್ಕೆ ಬಳಸ್ತೀವಿ ನಾವು? ನಾರ್ಮಲಿ ಫೈಲಮ್ ಇಟ್ ಕನ್ಸಿಸ್ಟ್ಸ್ ಆಫ್ ರಿಲೇಟೆಡ್ ಕ್ಲಾಸಸ್ ವಿಚ್ ಹ್ಯಾವಿಂಗ್ ಸಿಮಿಲರ್ ಕ್ಯಾರೆಕ್ಟರ್. ಡಿವಿಷನ್ ಯಾಕೆ ಬಳಸ್ತೇವೆ? ದಿ ಫೈಲಮ್ ವಿ ಆರ್ ನಾರ್ಮಲಿ ಯೂಸ್ ಟು ಕ್ಲಾಸಿಫೈ ದಿ ಅನಿಮಲ್ಸ್, ಬಟ್ ದ ಡಿವಿಷನ್ ವಿಚ್ ಈಸ್ ಪರ್ಟಿಕ್ಯುಲರ್ಲಿ ವಿ ವಿಲ್ ಯೂಸ್ ಟು ಕ್ಲಾಸಿಫೈ ದಿ ಪ್ಲ್ಯಾಂಟ್ಸ್. ಹಾಗಾದರೆ ಪ್ರಾಣಿಗಳನ್ನು ಕ್ಲಾಸಿಫೈ ಮಾಡೋಕ್ಕೆ ಫೈಲಮ್, ಸಸ್ಯಗಳನ್ನು ಕ್ಲಾಸಿಫೈ ಮಾಡಲಿಕ್ಕೆ ಡಿವಿಷನನ್ನು ಬಳಸ್ತೇವೆ ಅನ್ನೋದು ನಮ್ಮ ಗಮನದಲ್ಲಿ ಇರಲಿ. ಎಸ್ ಡಿಯರ್ ಸ್ಟೂಡೆಂಟ್ಸ್, ಲೆಟ್ ಅಸ್ ಟೇಕ್ ಅಪ್ ಅನ್ನೋದ ಕ್ವಿಕ್ ಕ್ವಶನ್. ದ ಹೈರಾರ್ಕಿ ವಿಚ್ ಈಸ್ ಪ್ಲೇಸ್ಡ್ ಬಿಫೋರ್ ಫ್ಯಾಮಿಲಿ ಈಸ್, ಬಿಫೋರ್ ಫ್ಯಾಮಿಲಿ ಈಸ್. ಹಾಗಾದರೆ ಇದರಲ್ಲಿ ಯಾವ ಹೈರಾರ್ಕಿ ಫ್ಯಾಮಿಲಿಗಿಂತ ಮುಂಚೆ ಬರುತ್ತೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಡೆಫಿನೆಟ್ಲಿ ಸ್ಪೀಸೀಸ್ಗಿಂತ ಮುಂಚೆ ಯಾರು ಬರ್ತಾರೆ ಅಂತ ಕೇಳಿದರೆ ಜೀನಸ್ ಅಂತ ಬರಿಬೋದಿತ್ತು, ಹೌದಲ್ವಾ? ಆರ್ಡರಿಗಿಂತ ಮುಂಚೆ ಯಾರು ಬರ್ತಾರೆ ಅಂತ ಕೇಳಿದರೆ ಕ್ಲಾಸ್ ಬರಿಬೋದಾಗಿತ್ತು. ಅದೇ ರೀತಿಯಲ್ಲಿ ಇಲ್ಲಿ ಫೈಲಮ್ಗಿಂತ ಮುಂಚೆ ಯಾರು ಬರ್ತಾರೆ ಅಂತ ಕೇಳಿದರೆ ಕಿಂಗ್ಡಮ್ ಬರಿಬೋದಿತ್ತು. ಬಟ್ ಆರ್ಡರ್ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್. ಹೇಗೆ ಗೊತ್ತಾಗುತ್ತೆ? ಲೆಟ್ ಅಸ್ ಟೇಕ್ ಅಪ್ ಅಗೇನ್ ದಟ್ ಹೈರಾರ್ಕಿ ಹಿಯರ್. ಬಿಫೋರ್ ದ ಫ್ಯಾಮಿಲಿ ಹೂ ಈಸ್ ಪ್ಲೇಸ್ಡ್ ಹಿಯರ್? ದಟ್ ಈಸ್ ಆರ್ಡರ್. ಓಕೆ, ಹಾಗಾದರೆ ಒನ್ ಕ್ಯಾನ್ ಥರೋ ದಿಸ್ ಪರ್ಟಿಕ್ಯುಲರ್ ಫ್ಲೋ ಚಾರ್ಟ್, ದೆನ್ ಯು ಕ್ಯಾನ್ ಏಬಲ್ ಟು ರೈಟ್ ಸಚ್ ಎ ಟೈಪ್ ಆಫ್ ಕ್ವಶನ್ಸ್, ರೈಟ್? ಎಸ್. ಹಾಗಾದರೆ ನಮ್ಮ ಮುಂದಿನ ಟಾಪಿಕ್ ಟ್ಯಾಕ್ಸಾನಮಿಕಲ್ ಏಡ್ಸ್. ಏನು ಟ್ಯಾಕ್ಸಾನಮಿಕಲ್ ಏಡ್ಸ್ ಅಂತ ಹೇಳಿದ್ರೆ, ಟ್ಯಾಕ್ಸಾನಮಿಕಲ್ ಏಡ್ಸ್ ವಿಚ್ ಈಸ್ ಯೂಸಿಂಗ್ ಟು ಸ್ಟಡಿ ದಿ ಆರ್ಗ್ಯಾನಿಸಮ್ಸ್ ಆರ್ ಟು ಐಡೆಂಟಿಫೈ ಆ್ಯಂಡ್ ಕ್ಲಾಸಿಫೈ ದಿ ಆರ್ಗ್ಯಾನಿಸಮ್ಸ್ by using certain tools. Those are known as taxonomic aids. ಅದರಲ್ಲಿ ಹರ್ಬೇರಿಯಂ, ಬೊಟಾನಿಕಲ್ ಗಾರ್ಡನ್ಸ್, ಮ್ಯೂಸಿಯಂ, ಝುವಾಲಜಿಕಲ್ ಪಾರ್ಕ್ಸ್ ಮತ್ತು ಈ ರೀತಿ ಬೇರೆ ಬೇರೆ ಏಡ್ಸ್ಗಳು ಬರ್ತಾ ಹೋಗ್ತವೆ. ಅದರಲ್ಲಿ ಒಂದನ್ನು ನಾವು ನೋಡ್ತಾ ಹೋಗೋಣ. ಬೊಟಾನಿಕಲ್ ಗಾರ್ಡನ್ಸ್ ಏನು ಹೇಳುತ್ತೆ ನಮಗೆ? ರಿಗಾರ್ಡಿಂಗ್ ಟು ಬೊಟಾನಿಕಲ್ ಗಾರ್ಡನ್ಸ್, ದ ಫೇಮಸ್ ಬೊಟಾನಿಕಲ್ ಗಾರ್ಡನ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಕ್ಯೂ, ದಟ್ ಇಸ್ ಪ್ರೆಸೆಂಟ್ ಇನ್ ಇಂಗ್ಲೆಂಡ್. ಇಂಡಿಯನ್ ಬೊಟಾನಿಕಲ್ ಗಾರ್ಡನ್ ಎಲ್ಲಿದೆ? ಹೌರಾ ಆಫ್ ಇಂಡಿಯಾ. ಅಟ್ ದ ಸೇಮ್ ಟೈಮ್ ನ್ಯಾಷನಲ್ ಬೊಟಾನಿಕಲ್ ಗಾರ್ಡನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಲಕ್ನೋ. ಹಾಗಾದರೆ ಈ ಆಧಾರದ ಮೇಲೆ ಕೂಡ ಪ್ರಶ್ನೆಗಳನ್ನು ಕೇಳ್ಬೋದು. ವಾಟ್ ಈಸ್ ಬೊಟಾನಿಕಲ್ ಗಾರ್ಡನ್ಸ್? ಬೊಟಾನಿಕಲ್ ಗಾರ್ಡನ್ಸ್ ಆರ್ ದೋಸ್ ವೇರ್ ದಿ ವೆರಿ important plants, medicinal plants, or scientifically we are going to study regarding that plant. We will go into just pot it in a particular area and we will going to cultivate in a particular area, and those plants will going to give information regarding particular aspects. Then let us see a quick question regarding this. Where the National Botanical Research Institute is present? ನಮ್ಗೆ ಗೊತ್ತಿದೆ, ಈಗ ತಾನೇ ನಾವು ಓದಿದ ಪ್ರಕಾರವಾಗಿ ಲಕ್ನೋದಲ್ಲಿದೆ. ಬಟ್ ಇಫ್ ಯು ಆಪ್ಟ್ ದಿಸ್ ಲಕ್ನೋ, ಡೆಫಿನೆಟ್ಲಿ ದಿಸ್ ಆಪ್ಷನ್ ಬಿಕಮ್ ರಾಂಗ್ because Lucknow is not there in England. Clear? So another option is there for you in D, Lucknow, which is present in India. Definitely this will become the right answer. Before looking D, if you decide from the option A, definitely we will take the wrong answer because Lucknow will be mapped in our brain but not the England. That is why ಯಾವ ಪ್ಲೇಸಲ್ಲಿ ಬರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. Then Q, which is not there in India, definitely which is in
ಇಂಗ್ಲೆಂಡ್. ಸಿಮಿಲರ್ಲಿ ಅದೇ ಥರ ನಾವು ನೋಡ್ತಾ ಹೋಗ್ತೀವಿ ಅಂತ ಅಂದರೆ ಹೌರಾ ಇಂಡಿಯಾದಲ್ಲಿ ಬರುತ್ತೆ, ಅದು ಕೂಡ ಒಂದು ಬಟಾನಿಕಲ್ ಗಾರ್ಡನ್. ಬಟ್ ನ್ಯಾಷನಲ್ ಬಟಾನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಬಂದಾಗ ಡೆಫಿನೆಟ್ಲಿ ವಿಚ್ ಇಸ್ ಪ್ರೆಸೆಂಟ್ ಇನ್ ಲಕ್ನೋ, ದಟ್ ಲಕ್ನೋ ಇಸ್ ಪ್ರೆಸೆಂಟ್ ಇನ್ ಇಂಡಿಯಾ ಓನ್ಲಿ. ವಾಟ್ ಈಸ್ ದ ಕೀ ಅಂತ ಹೇಳಿದ್ರೆ ಈಗ ತಾನೇ ನಿಮ್ಮ ಜೊತೆ ನಾನು ಹೇಳ್ತಾ ಇದ್ದೆ. ಸೊ ಒನ್ ಆಫ್ ದಿ ಟಾಕ್ಸೋನಾಮಿಕಲ್ ಏಡ್ಸ್, key which is using to identification of plants and animals based on their similarities and differences. ಪ್ರಾಣಿಗಳ ಸಿಮಿಲಾರಿಟಿ ಮತ್ತು ಡಿಫ್ರೆನ್ಸಸ್ಸನ್ನು ನೋಡಿ ನಾವು ಈ ಕೀನ ಮಾಡ್ತೇವೆ. ಹೇಗೆ? ಸೊ ಒಂದು ಬೆಕ್ಕು ಮತ್ತು ಒಂದು ಹುಲಿ ಇಬ್ಬರೂ ನೋಡಲಿಕ್ಕೆ ಒಂದೇ ಥರ ಕಾಣಿಸಿದ್ರು ಕೂಡ ಅವರಲ್ಲಿ ಸಿಮಿಲಾರಿಟೀಸು ಇದೆ, ಡಿಫ್ರೆನ್ಸಸ್ಸು ಇದೆ. ಹಾಗಾದರೆ ಅವುಗಳಲ್ಲಿರುವ ಸಿಮಿಲಾರಿಟಿಗಳ ಆಧಾರದ ಮೇಲೆ, ಅವುಗಳಿಗಿರುವ ಡಿಫ್ರೆನ್ಸಸ್ನ ಆಧಾರದ ಮೇಲೆ ನಾವು ಎರಡೂ ಪ್ರಾಣಿಗಳನ್ನು ಬೇರೆ ಬೇರೆಯಾಗಿಡ್ತೀವಿ. ಒಬ್ಬರನ್ನ ಡೊಮೆಸ್ಟಿಕೇಟ್ ಅಂತೀವಿ, ಅವರನ್ನು ನಾವು ಕ್ಯಾಟ್ ಅಂತ ಕನ್ಸಿಡರ್ ಮಾಡ್ಕೋತೀವಿ. ಒಬ್ಬರನ್ನ ವೈಲ್ಡ್ ಅಂತ ತೊಗೋತೀವಿ, ಅವ್ರನ್ನ ನಾವು ಟೈಗರ್ ಅಂತ ಕನ್ಸಿಡರ್ ಮಾಡ್ಕೋತೀವಿ. ಸೊ ದಿಸ್ ಈಸ್ ವಾಟ್ ಹೌ ಕೀ ವಿಲ್ ವರ್ಕ್ಸ್ ಆನ್ ದಿ ಕ್ಲಾಸಿಫಿಕೇಷನ್. ಇನ್ ಕೀ ಡೆಫಿನೆಟ್ಲಿ ಈಚ್ ಕೀ ಹ್ಯಾವ್ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ಒಂದು ಜೊತೆ ಕ್ಯಾರೆಕ್ಟರ್ಸ್ಗಳು ಯಾವಾಗಲೂ ಕೂಡ ಕೀನಲ್ಲಿ ಬರುತ್ತೆ, ಅದನ್ನು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಅಂತೀವಿ. ದಟ್ ಪೇರ್ ಈಸ್ ಆಲ್ವೇಸ್ ಕಾಲ್ಡ್ ಆ್ಯಸ್ ಕಪ್ಲೆಟ್. ಹಾಗಾದರೆ ಪೇರ್ ಆಫ್ ಕ್ಯಾರೆಕ್ಟರ್ಸ್ ವಿಚ್ ಇಸ್ ದೇರ್ ಇನ್ ಕೀ ಈಸ್ ನೋನ್ ಆ್ಯಸ್ ಕಪ್ಲೆಟ್. ಹಾಗಾದರೆ ಈಚ್ ಕ್ಯಾರೆಕ್ಟರ್ ಅಥವಾ ಈಚ್ ಸ್ಟೇಟ್ಮೆಂಟ್ನ ಏನಂತ ಕರಿತೀರಿ ನೀವು ಅಂದರೆ ಲೆಡ್ ಅಂತ ಕರಿತೀವಿ ನಾವು, ಲೆಡ್. ಓಕೆ, ದೆನ್ ಕೀ ಈಸ್ ಯೂಸ್ ಟು ಐಡೆಂಟಿಫೈ ದಿ ಅನಿಮಲ್ಸ್ ವಿತ್ ದೇರ್ ಸಿಮಿಲಾರಿಟೀಸ್ ಆ್ಯಂಡ್ ಡಿಫರೆನ್ಸಸ್. At the same time, contrasting characters means a pair is known couplet and each statement is a key. ಹಾಗಾದರೆ ಈ ಒಂದು ನಾಲೆಜ್ ನಮ್ಮಲ್ಲಿದ್ದಾಗ ನಾವು ಈ ರೀತಿಯಾದ ಬೇರೆ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಸುಲಭ ಆಗುತ್ತೆ. ಲೆಟ್ ಅಸ್ ಟೇಕ್ ಅಪ್ another question. Each statement of key is known as ಏನಂತ ಕರಿತೀವಿ? ಅದು ಲೆಡ್, ಕಪ್ಲೆಟ್, ಸೆಂಟೆನ್ಸ್, ಕ್ಯಾರೆಕ್ಟರ್. Definitely each statement of a key is known as lead only, but couplet means actually this is a pair of contrasting characters which is there in a key. Sentence is not at all related to this question because such a type of word will not come under this key, but character is there, that is contrasting character, not only simple character. If you have a knowledge on this, ಇದನ್ನು ನಾವು ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಹಾಗಾಗಿ ಪ್ರತಿಯೊಂದು ಟಾಪಿಕ್ಗಳ ಮೇಲೆ ಹೇಗೆ ಪ್ರಶ್ನೆಗಳಿರ್ತವೆ ಅಂತ ನಾವು ನೋಡೋದ್ರ ಮುಖಾಂತರವಾಗಿ ನಾವು ಈ ಒಂದು ಪಾಠಗಳನ್ನು ಚೆನ್ನಾಗಿ ಕಲಿಬೋದು, CET ನಲ್ಲಿ ಚೆನ್ನಾಗಿ ಮಾಡ್ಬೋದು. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.